ಎಸ್ ಗುಡ್ ಮಾರ್ನಿಂಗ್. ಇವತ್ತು ನೋಡಿ ಚಿಕ್ಕ ಚಿಕ್ಕ ಮಕ್ಕಳಿಗೆ ಎಲ್ಲ ಅಟ್ಯಾಕ್ ಆಗುತ್ತೆ, ಚಿಕ್ಕ ಚಿಕ್ಕ ಎಲ್ಲ ಒಂದು ಪ್ರಾಬ್ಲಮ್ ಬರ್ತಿದೆ. ಆರ್ಟಿನ ಬಗ್ಗೆ ಹೇಳಕ್ಕೆ ಬಯಸ್ತಾ ಇದ್ದೀನಿ. ಇವತ್ತು ನಾವು ಕೆಲವೊಂದು ಆಯಿಲ್ ಬಗ್ಗೆ ನಾನು ತೋರಿಸಿದ್ದೇನೆ. ಇವಾಗ ನಾನೊಂದು ಆಯಿಲ್ ಬಗ್ಗೆ ತೋರಿಸ್ತಾ ಇದ್ದೀನಿ. ಹೇಗಂತಂತಂದರೆ ಇದು ನೋಡಿ, ತುಂಬ ಒಳ್ಳೆಯ ಒಂದು ಎಫೆಕ್ಟಿವ್ ಅಂತ ಹೇಳ್ಬೋದು, ತುಂಬ ಒಳ್ಳೆ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು. ಆಯಿಲ್ ಇದು ರೈಸ್ ಬ್ರ್ಯಾಂಡ್ ಆಯಿಲ್ ಅಂತ ನೀವು ನೋಡಿರ್ಬೋದು. ತುಂಬ ಒಂದು ಒಳ್ಳೆ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು. ಇವಾಗ ಇದನ್ನು ಹೇಗೆ ಅಂತಂದರೆ ತುಂಬ ಹಾರ್ಟ್ ಅಟ್ಯಾಕ್ ಇದ್ದವರು, ತುಂಬ ಹಾರ್ಟ್ ಅಟ್ಯಾಕ್ ಬರೋದಿಲ್ಲ ಅಂತ ಹೇಳೋಕ್ಕೆ ನಾನು ಬಯಸ್ತಾ ಇದ್ದೀನಿ. ಇದು ರೈಸ್ ಬ್ರ್ಯಾಂಡ್ ಆಯಿಲ್ ಅಂತ, ಕೆಂಪು ಅಕ್ಕಿಲಿಂದ ಇದನ್ನು ತೌಡಿನಿಂದ ಕೆಂಪು ಅಕ್ಕಿ ತೌಡಿನಿಂದ ಇದನ್ನು ತಯಾರು ಮಾಡಿರ್ತಾರೆ. ರೈಸ್ ಬ್ರ್ಯಾಂಡ್ ಆಯಿಲ್ ಅಂತ, ಕೆಮಿಕಲ್ ಇಲ್ಲದಂಥ ಒಂದು ಆಯಿಲು ಇದು. ಯಾವುದೇ ಯಾವುದೇ ಕೆಮಿಕಲ್ ಇಲ್ಲದಂಥ ಒಂದು ಆಯಿಲ್ ಆಗಿರ್ತದೆ. ಈ ಆಯಿಲ್ ಯಾವ ಥರ ಇದೆ ಅಂತ ನಿಮಗೆ ಕಣ್ಣು ಮುಂದೆ ನಾನು ತೋರ್ಸೋಕ್ಕೆ ಬಯಸ್ತಾ ಇದ್ದೀನಿ. ಈಗ ಇದ್ರ ಬಗ್ಗೆ ನಾನು ಒಂದು ಡೆಮೋ ಮಾಡ್ತಾ ಇದ್ದೀನಿ. ಡೆಮೋ ಮಾಡಿದ ನಂತರ ನಿಮಗೆ ಗೊತ್ತಾಗುತ್ತೆ ಇದು ಯಾವ ಥರ ಇದೆ ಅಂತೇಳಿ. ಈ ಎಣ್ಣೆ ಬಗ್ಗೆ ನಾನು ತೋರಿಸ್ತಾ ಇದ್ದೀನಿ. ಇವಾಗ ನೋಡಿ, ಎಲ್ಲರೂ ಎಷ್ಟೋ ಚಿಕ್ಕ ಚಿಕ್ಕ ಮಕ್ಕಳಿಗೆ ಎಲ್ಲಾದರೂ ಇವಾಗ ಹಾರ್ಟ್ ಅಟ್ಯಾಕ್ ಆಗುತ್ತೆ. ಯಾಕಾಗುತ್ತೆ ಅಂತಂದರೆ ಅದು ಎಣ್ಣೆಗೆ ತುಂಬ ಡಿಫೆಕ್ಟ್ ಇದೆ. ನೋಡಿ, ಅದೇ ಎಣ್ಣೆ ಇದು ನೀರು ಹಾಕಿದ್ದೇನೆ ಆ ಗ್ಲಾಸಲ್ಲಿ. ಆ ಗ್ಲಾಸಿಗೆ ನಾನು ಇದ್ರದ್ದು ಒಂದು ಅರ್ಧ ಚಮಚ ನಾನು ಇದು ಆಯಿಲ್ ಹಾಕ್ತಾಯಿದ್ದೀನಿ. ನೋಡ್ಕೊಳ್ಳಿ, ಇದು ನಮ್ಮ ಸ್ವದೇಶದ ಒಂದು ಆಯಿಲು. ಈ ಥರ ಇದು ಒಂದು ನಮ್ಮ ಸ್ವದೇಶದ್ದು ಅಂದರೆ ಈ ಅಕ್ಕಿ ಇದೆಯಲ್ವ, ನಮ್ಮದು ರೈಸ್ ಬ್ರ್ಯಾಂಡ್ ಅಕ್ಕಿ ಅಂತ ಇದೆಯಲ್ವ, ಅದು ಕೆಂಪು ಅಕ್ಕಿಲಿಂದ ಇದು ತಯಾರಾಗುತ್ತೆ. ನೋಡಿ, ಇದು ಆಯಿಲೇ ಬೇರೆ ನೀರೇ ಬೇರೆ ಅಂತ ಇದೆ. ಇಷ್ಟೊಂದು ಒಳ್ಳೆ ಆಯಿಲ್ ಇದು. ಈಗ ಇದು ಕೆಮಿಕಲ್ ಇದೆಯಾ ಅಥವಾ ಇಲ್ಲ ಅನ್ನೋದು ನಿಮಗೆ ಗೊತ್ತು ಮಾಡಬೇಕಲ್ಲ ನಾನು. ಹಾಗಾಗಿ ಇದು 1 ಲೀಟ್ರ್ ಇದು ಪ್ಯಾಕೆಟು ರೈಸ್ ಬ್ರ್ಯಾಂಡ್ ಆಯಿಲ್ ಅಂತ. ಇದರದ್ದು ನೋಡಿ ಎಷ್ಟು ಕೆಮಿಕಲ್ ಇಲ್ಲದಂಥ ವಸ್ತು. ಇದು ನಮ್ಮ ಸ್ವದೇಶಿಯದು, ಅಂದರೆ ನಮ್ಮ ಭಾರತದಲ್ಲೇ ಇದು ತಯಾರಾಗುವಂಥದ್ದು. ಇದು ನಮ್ಮ ಸ್ವದೇಶಿ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು. ಇಷ್ಟೊಂದು ಒಳ್ಳೆಯ ಎಣ್ಣೆ ಪ್ಯಾಕೆಟ್ ಇದೆ. ಇದು ಒಳ್ಳೆಯ ಎಣ್ಣೆ ಪ್ಯಾಕೆಟ್ ಅಂದರೆ ಅಡುಗೆ ಹಾಕುವಂಥ ಆಯಿಲು. ತುಂಬ ಒಂದು ಒಳ್ಳೆಯ ಇದೆ. ಅಕ್ಕಿಲಿಂದ ಇದು ಕೆಂಪು ಅಕ್ಕಿಲಿಂದ ತಯಾರು ಮಾಡ್ತಾರೆ ಇದನ್ನು. ಇವಾಗ ನೋಡಿ, ಇದು ಯಾವ ಥರ ಇದೆ ಅಂತ ನಿಮಗೆ ನಾನು ತೋರಿಸ್ಬೇಕಲ್ವಾ. ನೋಡಿ, ಈಗ ಇದರಲ್ಲಿ ಕೆಮಿಕಲ್ ಇದೆಯಾ ಇಲ್ವಾ ಅನ್ನೋದು ನಾನು ನಿಮಗೆ ಗೊತ್ತು ಮಾಡಬೇಕು. ನೋಡಿ, ನಾನು ಮುಂಚೆ ಒಂದು ಡೆಮೋ ಮಾಡಿದ್ದೆ. ಅದು ಹೊರಗಡೆ ಮೆಡಿಕಲಲ್ಲಿ ಸಿಗ್ತದೆ, ಮಾರ್ಕೆಟಲ್ಲಿ ಸಿಗ್ತದೆ. ಅದರಲ್ಲಿಂದ ಎಷ್ಟು ಕೆಮಿಕಲ್ ಇದೆ ಮತ್ತು ನಮ್ಮ ಪ್ರಾಡಕ್ಟಿನಿಂದ ಎಷ್ಟು, ನಮ್ಮ ಸ್ವದೇಶಿ ಪ್ರಾಡಕ್ಟಿನಿಂದ ಕೆಮಿಕಲ್ ಇದೆಯೋ ಇಲ್ವೋ ಅಂತ ಅನ್ನೋದು ನಾನು ನಿಮಗೆ ಡೆಮೋ ಮಾಡಿ ತೋರಿಸ್ತಾ ಇದ್ದೀನಿ. ಇದು ನೋಡಿ, ಅದೇ ಮಾತ್ರೆ ನಾನು ಆಗಲೇ ಒಂದು ವಿಡಿಯೋ ಮಾಡಿದ್ದೆ. ಅದೇ ಮಾತ್ರೆನ ಅದಕ್ಕೆ ಹಾಕಿ ಈ ಹೊರಗಡೆ ಸಿಗುವಂಥ ನಮ್ಮ ಆಯಿಲ್ಗೆ ಹಾಕಿದ್ದೆ. ಅದು ಕೆಮಿಕಲ್ ಬಿಡ್ತಾ ಇದೆ. ಇದು ಹಾರ್ಟ್ ಬ್ಲಾಕ್ ಆದರೆ ಇದು ಕೆಮಿಕಲ್ ಬಿಡಿಸುತ್ತೆ. ಆ ಕೆಮಿಕಲ್ ಇದ್ದರೆ ಇದು ಹಾರ್ಟ್ ಬ್ಲಾಕ್ ಆದರೆ ಈ ಮಾತ್ರೆ ತೊಗೊಂಡ್ರೆ ಕೆಮಿಕಲ್ಲು ಇದ್ದದ್ದು ಅನ್ನೋದು ಇದು ಬಿಡಿಸಿಕೊಡ್ತದೆ ಅಂಥ ಒಂದು ಮಾತ್ರೆ ಇದು. ಈಗ ಇದರಲ್ಲಿ ನಮ್ಮ ಆಯಿಲಲ್ಲಿ ಇದೆಯೋ ಅಥವಾ ಇಲ್ಲ ಅನ್ನೋದು ನಿಮ್ಗೆ ಗೊತ್ತು ಮಾಡಬೇಕಲ್ಲ ನಾನು. ಇವಾಗ ನೋಡಿ, ಇದರಲ್ಲಿ ನಾನು ಹುಡಿ ಮಾಡಿ ಇಟ್ಕೊಂಡಿದ್ದೀನಿ. ಈ ಮಾತ್ರೆ ಹುಡಿ ಮಾಡಿ ಇಟ್ಕೊಂಡು ಇದನ್ನು ಹಾಕ್ತೀನಿ. ಇದರಲ್ಲಿ ಕೆಮಿಕಲ್ ಇದೆಯೋ ಇಲ್ಲೋ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ನೋಡಿ, ಕೆಮಿಕಲ್ ಇದೆಯಾ ನೋಡಿ, ಕೆಮಿಕಲ್ಲೇ ಇಲ್ಲ. ಯಾಕಂತಂದರೆ ಇದು ಕೆಮಿಕಲ್ ಇದ್ದರೆ ಇಲ್ಲಿಂದ ನಿಮಗೆ ನಮ್ಮ ಡ್ರಾಪ್ ಆಗಿ ಬೀಳ್ತಿದೆ. ಇದು ಕೆಮಿಕಲ್ ಇಲ್ಲ ಆಗಿ ಇದಕ್ಕೆ ಡ್ರಾಪ್ ಬೀಳೋದಿಲ್ಲ. ನೋಡಿ, ಈ ಥರ ಒಂದು ಒಳ್ಳೆ ಪ್ರಾಡಕ್ಟ್ ಇದೆ ನಮ್ಮ ಹತ್ರ. ಇದು ನಮ್ಮ ಭಾರತದ್ದು. ಯಾಕಂದರೆ ಕೆಲವೊಂದು ಮಾರ್ಕೆಟಲ್ಲೆಲ್ಲ ತುಂಬ ಸಿಗ್ತದೆ, ತುಂಬ ಕೆಮಿಕಲ್ ಇದೆ. ಹಾಗಾಗಿ ಇದನ್ನು ನಾನು ಏನು ಹೇಳಕ್ಕೆ ಬಯಸ್ತೇನೆ ಅಂತಂದರೆ, ಈ ಆಯಿಲಲ್ಲಿ ಎಲ್ಲ ತುಂಬ ಕ್ರಾಯಿಲ್ ಆಯಿಲ್ ಇರ್ತದೆ. ಅದರಲ್ಲಿ ಆ್ಯಕ್ಚುಲಿ ನೋಡಿ, 1 ಲೀಟ್ರ್ ನಾವು ಈಗ ಆಯಿಲ್ ಹಾಕಬೇಕಾದ್ರೆ 1 ಲೀಟ್ರ್ ಆಯಿಲ್ ಮಾಡಬೇಕಂದ್ರೆ, ಈಗ ಸೂರ್ಯಕಾಂತಿ ಎಣ್ಣೆ, ಸನ್ಫ್ಲವರ್ ಅಂತ ಹೇಳ್ತಾರೆ, ಮತ್ತು ಕೆಲವೊಂದು ಶೇಂಗಾದ ಎಣ್ಣೆ ಹೇಳ್ತಾರೆ. ಈಗ ಶೇಂಗಾದ ಎಣ್ಣೆ ಹಾಕಬೇಕಾದ್ರೆ ಶೇಂಗಾದ ಒಂದು ಪ್ರಾಡಕ್ಟ್, ಶೇಂಗಾ ಹಾಕಬೇಕು 1 ಲೀಟ್ರಿಗೆ ಎಷ್ಟು ಬೇಕಾಗುತ್ತೆ ಶೇಂಗಾ ಬೀಜ. ಇವಾಗ ಶೇಂಗಾ ಬೀಜ ಬೇಕಂದರೆ ಮಿನಿಮಮ್ 1 kgಗೆ 100 ರೂಪಾಯಿ ಇಟ್ಕೊಳ್ಳಿ. 100 ರೂಪಾಯಿ 1 kgಗೆ ಆಗುತ್ತೆ ಶೇಂಗಾ ಬೀಜ. ಅದನ್ನು
₹100 ಅಂದರೆ 1 ಲೀಟ್ರಿಗೆ ಬೇಕಾಗುತ್ತೆ 4ರಿಂದ 5 kg ಕಡಲೆಕಾಳು ಬೇಕು, ಶೇಂಗಾಕಾಳು. ಅದು ಮತ್ತೆ 5 kg ಕಡಲೆಕಾಳು ತೊಗೊಂಡು ಮತ್ತು ಮಿಲ್ಲಿಗೆ ಹೋದರೆ ಕರೆಂಟ್ ಬಿಲ್ ಆಗಿರ್ಬೋದು, ಮಿಲ್ಲರ್ ಚಾರ್ಜ್ ಆಗಿರ್ಬೋದು ಎಲ್ಲ ಸೇರಿ ನಿಮಗೆ 1 kg ಇದು ನಮಗೆ 1 ಲೀಟ್ರ್ ಪ್ರಾಡಕ್ಟ್ 1 ಲೀಟ್ರ್ ಆಯಿಲಿಗೆ 5 kg ಬೇಕು. ಏನು ಕಡಲೆಕಾಳು 5 kg ಅಂದರೆ ₹100 ಹಿಡ್ಕೊಂಡ್ರೆ 500 ಆಯಿತು 1 ಲೀಟ್ರಿಗೆ ಹಾಕಬೇಕಾದ್ರೆ. ಮತ್ತು ಅದಕ್ಕೆ ಮಿಷನಲ್ಲಿ ಹಾಕಿ ಲೇಬರ್ ಇರ್ತದೆ, ಲೇಬರ್ ಖರ್ಚಿದೆ, ಮತ್ತು ಕೆಲವೊಂದು ಎಲೆಕ್ಟ್ರಿಕಲ್ ಬಿಲ್ ಇರ್ತದೆ. ಇದೆಲ್ಲ ತೆಗೆದು ಅವರು ಇನ್ನು ಒರಿಜಿನಲ್ಲೇ ಕೊಡ್ತಾರೆ ಅನ್ನೋದು ಏನು ಗ್ಯಾರಂಟಿ ಆಗುತ್ತೆ ಅಂತ ಹೇಳ್ತೀನಿ ನಿಮಗೆ. ಈಗ ಖಾಲಿ ₹100 1 kgಗೆ ಕಾಳು ನಿಮಗೆ 1 ಲೀಟ್ರ್ ಹಾಕಬೇಕಾದ್ರೆ, ಆಯಿಲ್ ಹಾಕಬೇಕಾದ್ರೆ 5 ಲೀಟ್ರ್ ಏನು ಕಡಲೆ ಬೀಜ ಬೇಕು. ನೆಕ್ಸ್ಟು ನಿಮ್ಗೆ ರೆಡಿ ಮಾಡಬೇಕಾದ್ರೆ ಅದಕ್ಕೊಂದು ₹100 ಅದಕ್ಕೆ ಬೇಕಾಗುತ್ತೆ. 1 ಲೀಟ್ರಿಗೆ ₹600 ಆಗುತ್ತೆ ನಿಮ್ಗೆ 1 ಲೀಟ್ರ್ ಅವ್ರು ರೆಡಿ ಮಾಡಿ ಕೊಡಬೇಕಾದ್ರೆ ನಿಮಗೆ. ಇವಾಗ ಮಾರ್ಕೆಟಲ್ಲಿ ನಿಮಗೆ ಸಿಗೋದು ₹150 ₹160 ₹150 1 ಲೀಟ್ರ್ ಸಿಗ್ತದೆ. ಇದು ಏಕೆ ಅಷ್ಟು ಕಮ್ಮಿ ಸಿಗುತ್ತೆ ಹೇಳಿ? ಈಗ ನಿಮ್ಗೆ ಯಾರೂ ಒಂದು ಲಾಸ್ ಮಾಡ್ಕೊಂಡು ಯಾರೂ ನಿಮ್ಗೆ ಎಣ್ಣೆ ಪ್ಯಾಕೆಟ್ ಕೊಡೋದಿಲ್ಲ, ಆಯಿಲ್ ಪ್ಯಾಕೆಟ್ 1 ಲೀಟ್ರಿಗೆ. ಯಾಕೆ ಅವ್ರು ಇಷ್ಟು ಕಮ್ಮಿ ರೇಟಲ್ಲಿ ಕೊಡ್ತಾರೆ? ಇದನ್ನು ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಯಾಕಂತಂದರೆ 1 ಲೀಟ್ರ್ ಆಯಿಲ್ ರೆಡಿ ಆಗಬೇಕಾದ್ರೆ ಮಿನಿಮಮ್ ₹600 ಬೇಕಾಗುತ್ತೆ ಎಲ್ಲ ಖರ್ಚು ತೆಗೆದು. ನಿಮಗೆ ಮಾರ್ಕೆಟಲ್ಲಿ ಸಿಗೋದು ₹150 ಹಿಡ್ಕೊಂಡು ₹170 ತನಕ 1 ಲೀಟ್ರ್ ಸಿಗುತ್ತೆ. ₹170 ನಿಮಗೆ ಅವ್ರು ಕಮ್ಮಿ ರೇಟಲ್ಲಿ ಕೊಡ್ತಾರಂತಂದರೆ ₹600 ಖರ್ಚು ಮಾಡಿ 1 ಲೀಟ್ರ್ ಆಗ್ಬೇಕಾದ್ರೆ ₹600 ಒಂದು ಒಳ್ಳೆಯ ಎಣ್ಣೆ ಆಯಿಲ್ ಕೊಡಬೇಕಂದ್ರೆ ₹600 ಬೇಕು. ₹600 ಖರ್ಚು ಮಾಡಿ ನಿಮಗೆ ಇಷ್ಟು ಕಮ್ಮಿ ರೇಟಲ್ಲಿ ಹೆಂಗೆ ಕೊಡ್ತಾರೆ? ಇದನ್ನು ನಾವು ಯೋಚನೆ ಮಾಡೋಕ್ಕಾಗಿದೆ ಅಲ್ವಾ? ಹೌದಲ್ವಾ? ಈ ಕಮ್ಮಿ ರೇಟಲ್ಲಿ ಬೇರೆ ನಿಮಗೆ ₹170 ನಿಮಗೆ 1 ಲೀಟ್ರ್ ಸಿಗುತ್ತೆ, ಹೊರಗಡೆ ಸಿಗುತ್ತೆ ಮಾರ್ಕೆಟಲ್ಲಿ ಅಂತಂದರೆ. 1 ಲೀಟ್ರ್ ನಿಮಗೆ ರೆಡಿ ಆಗಬೇಕಾದ್ರೆ, ಆಯಿಲ್ ರೆಡಿ ಆಗಬೇಕಾದ್ರೆ ಮಿನಿಮಮ್ 4-5 kg ಕಾಳು ಬೇಕು. ಎಲ್ಲ ಸೇರಿ ನಿಮ್ಮ ಖರ್ಚು ವೆಚ್ಚ ಸೇರಿ 500 ಮಿನಿಮಮ್ 500 ಹಿಡ್ಕೊಂಡ್ರೆ ಸಹ ನಿಮಗೆ ಸಿಗೋದು ಕಮ್ಮಿ ರೇಟಲ್ಲಿ ಕೊಡ್ತಾರೆ ಮಾರ್ಕೆಟಲ್ಲಿ ಅಂತಂದರೆ ನಿಮ್ಗೆ ಯಾವ ಥರ ಇದೆ ಅದು ಎಣ್ಣೆ? ಹೌದಲ್ವಾ? ಯಾವ ಥರ ನಿಮ್ಮ ಆಯಿಲ್ ಇದೆ ಅಂದರೆ ಅದು ಪ್ಯೂವರ್ ಆಯಿಲ್ ಅಲ್ಲ ಅಂತ ಲೆಕ್ಕ ಆಯಿತು. ಯಾಕಂದರೆ ಈ ನೋಡಿ ಪೆಟ್ರೋಲು, ಡೀಸೆಲು, ಆಯಿಲು ಇದೆಲ್ಲ ತೆಗೆದು ಲಾಸ್ಟ್ ಬರುವಂಥ ಕ್ರೂಲ್ ಆಯಿಲ್ ಅಂದರೆ ಅದು ಕೆಮಿಕಲ್. ಆ ಕೆಮಿಕಲ್ ಒಂದು ಡ್ರಾಪು ಇದಕ್ಕೆ ಯಾವುದಕ್ಕೆ ಹಾಕೀನಿ, ಅದು ಒಂದು ಡ್ರಾಪ್ ಹಾಕಿದರೆ ಸಾಕು, ಅದು ಫುಲ್ ಎಣ್ಣೆ ಆಗೇ ಕಾಣ್ತಿದೆ. ನೀರಾಗೆ ಕಾಣ್ತಿದೆ, ಎಣ್ಣೆ ಆದರೆ ಎಣ್ಣೆಗೆ ಒಂದು ಬ್ಯಾರಲ್ಗೆ ಮಿನಿಮಮ್ ಒಂದು 4-5 ಡ್ರಾಪ್ ಒಂದು ಬ್ಯಾರಲ್ಗೆ ಹಾಕಿದರೆ ಅದು ಫುಲ್ಲು ಎಣ್ಣೆಯಾಗಿ ಕಾಣ್ತದೆ. ಯಾವುದು ಅದು ಕೆಮಿಕಲ್. ಆ ಥರ ಕೆಮಿಕಲ್ ಹಾಕಿ ಒಂದು ಬ್ಯಾರಲ್ಗೆ ಹಾಕಿದರೆ ಅವ್ರಿಗೆ ಒಂದು ಬ್ಯಾರಲ್ಗೆ ಒಂದು 10 ಡ್ರಾಪ್ ಹಾಕಿದರೆ ಸಾಕು, ಅದು ನಿಮಗೆ ಎಣ್ಣೆಯಾಗಿ ಕಾಣ್ತಿದೆ. ಅದು ಆ್ಯಕ್ಚುಲಿ ಎಣ್ಣೆನೇ ಅಲ್ಲ. ಆ ಥರ ಕೆಮಿಕಲ್ ಹಾಕಿ ನಮಗೆ ಇಷ್ಟು ಕಮ್ಮಿ ರೇಟಲ್ಲಿ ಕೊಡ್ತಾ ಇದ್ದಾರೆ. ಅದು ನಮಗೆ ಅರ್ಥ ಆಗ್ತಿಲ್ಲ. ಯಾಕಂದರೆ ಇವತ್ತು ಅದನ್ನೇ ತಿಂದು ಇವತ್ತು ನಾವು ಆಸ್ಪತ್ರೆಗೆ ಹಾರ್ಟ್ ಪ್ರಾಬ್ಲಮ್ ಅಂತ ಹೋಗ್ತಾ ಇದ್ದೀವಿ. ಎಷ್ಟೋ ಜನಕ್ಕೆ ಹಾರ್ಟ್ ಪ್ರಾಬ್ಲಮ್ ಬರ್ತಿದೆ, ತುಂಬ ಕೊಲೆಸ್ಟ್ರಾಲ್ ಬರ್ತಿದೆ. ಕೆಲವರು ತೋರ ಇರ್ತಾರೆ ದಪ್ಪ, ಕೆಲವ್ರಿಗೆ ಕೈಕಾಲು ದಪ್ಪ ಆಗ್ತಿದೆ, ಕೆಲವರಿಗೆ ಶುಗರ್ಗೆ ಇಂಥವೆಲ್ಲ ತುಂಬ ಪ್ರಾಬ್ಲಮ್ ಆಗ್ತದೆ, ಹಾರ್ಟ್ ಪ್ರಾಬ್ಲಮ್ ಆಗುತ್ತೆ. ಕೆಲವರು ತೋರ ಇದ್ದಾರೆ, ಕೊಲೆಸ್ಟ್ರಾಲ್ ಎಲ್ಲ ತುಂಬ ಕೊಲೆಸ್ಟ್ರಾಲ್ ಆಗುತ್ತೆ. ಆ ಥರ ಎಣ್ಣೆ ನಾವು ಹೊರಗಡೆ ತಿಂತೀವಲ್ವ. ಈಗ ಅದ್ರ ಸಂಬಂಧ ನಾನು ಏನು ಮಾಡಿದ್ದೆ ಅಂತಂದರೆ ನಮ್ಮ ಒಂದು ಸ್ವದೇಶಿ ಸ್ವದೇಶಿದು ಒಂದು ಆಯಿಲ್ ಇದೆ, ಅಕ್ಕಿದು ಅಂತ ಹೇಳೋದು. ಇದು ರೈಸ್ ಬ್ರ್ಯಾನ್ ಆಯಿಲ್ ಅಂತ. ಇದು ನೀವು ತುಂಬ ಎಫೆಕ್ಟಿವ್ ಆಗಿ ತೊಗೊಂಡ್ರೆ ಯಾವುದೂ ಜೀರೋ ಫ್ಯಾಟ್ ಇದೆ, ಮತ್ತು ಇದಕ್ಕೆ ಯಾವುದು ಕೆಮಿಕಲ್ ಇಲ್ಲ. ಇದು ನೀವು ನೋಡಿ ಹೊರಗಡೆ ತಂದಿದ್ದ ಒಂದು ಪ್ರಾಡಕ್ಟ್ ಒಂದು ತಿಂಗಳಿಗೆ ಮಿನಿಮಮ್ ಒಂದು 4-5 ಪ್ಯಾಕೆಟ್ ಬೇಕು ಒಂದು ತಿಂಗಳಿಗೆ. ಯಾವುದೇ ಮನೆಗೆ ಖರ್ಚಿಗೆ ಬೇಕಂದರೆ 5 kg ಹೋಗುತ್ತೆ ಒಂದು ತಿಂಗಳಿಗೆ. ಅತಿ ಹೆಚ್ಚಾಗಿ ನಮ್ಮ ಎಣ್ಣೆ ಈ ಆಯಿಲ್ ತಿನ್ನುವಂಥ ಅಂದರೆ ಯಾವ ದೇಶ ಅಂದರೆ ನಮ್ಮದೇ ಭಾರತ. ಮೇನ್ ಫಸ್ಟೇದು ನಂಬರ್ ನಿಂತಿದ್ದೇ ನಮ್ಮ ಭಾರತ. ಯಾಕಂತಂದರೆ ಅತಿ ಹೆಚ್ಚಾಗಿ ನಾವು ಆಯಿಲ್ ಬಳಸ್ತಾ ಇದ್ದೀವಿ. ಅತಿ ಓಲ್ಡಲ್ಲಿ ನಾವೆಲ್ಲ ನೋಡಿದರೆ ಅತಿ ಹೆಚ್ಚಾಗಿ ನಮ್ಮ ಭಾರತನೇ ಜಾಸ್ತಿ ಆಯಿಲ್ ತಿನ್ನೋದಂತ ಹೇಳ್ಬೋದು. ಯಾಕಂದರೆ 100ರಲ್ಲಿ ಒಂದು 75% ಆಯಿಲೇ ಜಾಸ್ತಿ ತಿಂತಿದ್ದೇವೆ ನಾವು. ಆ ಥರ ಆಯಿಲ್ ಜಾಸ್ತಿ ತಿನ್ನೋರು ಈಗ ನೋಡಿ ಕೆಲವು ಜಪಾನ್ ಸೈಡೆಲ್ಲ ಅಲ್ಲೆಲ್ಲ ಆಯಿಲೇ ಬಳಸೋದಿಲ್ಲ ಅವರು. ತಿಂಗಳಿಗೆ 1 ಲೀಟ್ರಿಗೆ ಸಹ ಹೋಗೋದಿಲ್ಲ ಅವರಿಗೆ. ಅಷ್ಟೊಂದು ಆಯಿಲ್ ಇಲ್ಲದ ಪ್ರಾಡಕ್ಟ್ ತಿಂತಾರೆ. ಅವರು ಎಷ್ಟು ಚೆಂದ ಇರ್ತಾರೆ, ಜೀವನ ಒಂದು 100 ವರ್ಷ ಬದುಕ್ತಾರೆ. ನಾವೇನು ಮಾಡ್ತೀವಿ, ಇಲ್ಲಿಗೆ 50-60 ವರ್ಷಕ್ಕೆ ಆಗಲೇ ನಮ್ಮದು ಎಲ್ಲ ಏಜ್ ಇದಾಗಿರುತ್ತೆ. ಕೆಲವರಿಗೆ ಕೊಲೆಸ್ಟ್ರಾಲ್ ಆಗಿರುತ್ತೆ, ಕೆಲವರಿಗೆ ಹಾರ್ಟ್ ಪ್ರಾಬ್ಲಮ್ ಆಗಿರುತ್ತೆ. ಚಿಕ್ಕ ಮಕ್ಕಳಿಗೆ ಹಾರ್ಟ್ ಪ್ರಾಬ್ಲಮ್ ಬರ್ತದೆ ಇವಾಗ. ಯಾಕಂದರೆ ಇದು ತುಂಬ ನಮಗೆ ಕೆಮಿಕಲ್ ತಿಂತಾಯಿದೆ, ಕೆಮಿಕಲ್ ಹಾಕ್ತಿದ್ದಾರೆ. ಆ ಕೆಮಿಕಲ್ ತಿಂದು ಈ ಥರ ಆಗ್ತಿದೆ. ಹಾಗಾಗಿ ಈ ಪ್ರಾಡಕ್ಟ್ ನಮ್ಮ ಪ್ರಾಡಕ್ಟು
ಇದು ಅಂದರೆ ಕೆಮಿಕಲ್ ಇಲ್ಲಾರ್ದಂಥ ವಸ್ತು, ಜೀರೋ ಕೆಮಿಕಲ್ ಇದು. ಅದಕ್ಕಾಗಿ ಇದು ರೆಡಿ ಇದೆ. ಈ ರೆಡಿ ಮಾಡಿ ನಾವು ಕೊಡಬೇಕಾದ್ರೆ ಇದರ ರೇಟ್ ಏನಂತಂದರೆ ನೀವು ಕೇಳಿದರೆ, ಯಾವತ್ತೂ ನೋಡಿ ಇವಾಗ ಇದರ ರೇಟು 230 ರೂಪಾಯಿ ಇದೆ, ಸಾರಿ 218 ರೂಪಾಯಿ ಇದೆ ನಮ್ಮ ಈ ರೈಸ್ ಬ್ರ್ಯಾನ್ ಆಯಿಲಿಗೆ. ಇದ್ರದ್ದು ರೇಟು ಕೆಲವರು ಏನು ಮಾಡ್ತಾರೆ ಅಂತಂದರೆ, ನೋಡಿ ತುಂಬ ರೇಟ್ ಆಯಿತು ಅಂತ. ಯಾಕೆ ರೇಟ್ ತುಂಬ ಆಗುತ್ತೆ ಅಂತ, ಒಳ್ಳೆಯದಕ್ಕೆ ಯಾವಾಗಲೂ ರೇಟ್ ಜಾಸ್ತಿ ಇರ್ತದೆ, ಹೌದಲ್ವಾ? ಇವಾಗ ನೋಡಿ 170 ರೂಪಾಯಿ ಕೊಟ್ಟು ತರ್ತೀವಿ, ಅದು ಮನೆಗೆ ತಂದು ನಾವು ತಿನ್ನುವಾಗ ಕೊಲೆಸ್ಟ್ರಾಲ್ ಆಗುತ್ತೆ, ಅಟ್ಯಾಕ್ ಆಗುತ್ತೆ, ಅದರಲ್ಲಿ ಕೆಮಿಕಲ್ ಜಾಸ್ತಿ ಇರ್ತದೆ. ಹಾಗಾಗಿ ಅದಕ್ಕೆ ಕೆಮಿಕಲ್ ಬೆಳೆಸಿರ್ತಾರೆ, ಅದಕ್ಕೆ 170 ರೂಪಾಯಿ ಸಿಗುತ್ತೆ. ಇದು ನಾವು ಜೀರೋ ಕೆಮಿಕಲ್, ಹಾಗಾಗಿ ಇದು ರೆಡಿ ಆಗಬೇಕಾದ್ರೆ ಈಗ ಮಿನಿಮಮ್ ಇಷ್ಟು ಖರ್ಚಾಗುತ್ತೆ, ಮತ್ತು ಇದರ ರೇಟ್ ಜಾಸ್ತಿ ಇರ್ತದೆ. 218 ರೂಪಾಯಿ ರೇಟ್ ಇದೆ ಇದಕ್ಕೆ 1 ಲೀಟ್ರಿಗೆ. ಯಾಕಂದರೆ ಪ್ಯೂವರ್ ಅಲ್ಲ, ಇದು ಪ್ಯೂವರ್ ಇದ್ದಲ್ಲೇ ಇದು ರೇಟು ಜಾಸ್ತಿ ಆಗುತ್ತಂತೆ. ಯಾಕೆ ಕೆಲವು ನಮ್ಮ ಜನಕ್ಕೆ ಏನಾಗುತ್ತೆ ಅಂತಂದರೆ, ಜಾಸ್ತಿ ರೇಟ್ ಇದ್ದು ಬೇಡ. ಯಾಕಂದರೆ ಕೆಲವು ಆಸ್ಪತ್ರೆಗೆ ಹೋಗಿ ಹಣ ಕೊಡ್ತಾರೆ ಹೊರತಾಗಿ ಪ್ರಾಡಕ್ಟಿಗೆ ಕೊಡೋದಿಲ್ಲ, ಒಳ್ಳೆ ಪ್ರಾಡಕ್ಟ್ ತೊಗೊಳೋದಿಲ್ಲ. ಯಾಕಂದರೆ ಎಲ್ಲಿ ಕಮ್ಮಿ ಸಿಗುತ್ತೆ ಅಲ್ಲಿ ಹೋಗಿ ತೊಗೊಂಬರ್ತಾರೆ, ಅದು ಅರ್ಥ ಆಗೋಲ್ಲ. ನಾಳೆ ಆಸ್ಪತ್ರೆಗೆ ಹೋಗ್ತೀವಿ, ಎಷ್ಟು ಖರ್ಚಾಗುತ್ತೆ ನಮಗೆ ಗೊತ್ತಿಲ್ಲ. ನಾವು ಆಸ್ಪತ್ರೆಗೆ ಹೋಗೋಕೆ ಲಕ್ಷ ಕೊಟ್ಟಲ್ಲಿ ಕಟ್ಟಬೇಕಾಗುತ್ತೆ, 2 ಲಕ್ಷ ಕಟ್ಟಬೇಕಾಗುತ್ತೆ. ಯಾಕೆ ಜೀವ ಮುಖ್ಯ ಇರ್ತದೆ, ಜೀವಕ್ಕಿಂತ ಹೆಚ್ಚಿಂದೇನಿಲ್ಲ. ಹಾಗಾಗಿ 1 ಲಕ್ಷ ಕೊಡಬೇಕು, 2 ಲಕ್ಷ ಕೊಡಬೇಕು ಅಲ್ಲಿ ಇದು ಹಾರ್ಟ್ ಆಪರೇಷನ್ ಮಾಡಬೇಕಾದ್ರೆ. ಆಗ ನಮ್ಗೆ ಅಲ್ಲಿ ಲೆಕ್ಕ ಆಗೋದಿಲ್ಲ. ಈ ಆಯಿಲ್ ತಿನ್ನುವಾಗ ನಮಗೆ ಗೊತ್ತಾಗೋದು, ಈ ಕಮ್ಮಿ ಆಯಿಲ್ ತಿಂದ ನಾವು ಆಸ್ಪತ್ರೆಗೆ ಹೋಗ್ಕೊಂಡು ಕೆಲವರಿಗೆ ಅರ್ಥ ಆಗೋಲ್ಲ. ಕಮ್ಮಿ ಇರ್ತದೆ ಅಂತ ಹೋಗಿ ಮಾರ್ಕೆಟಲ್ಲಿ ತರ್ತಾರೆ, ತಿಂತಾರೆ. ಆ ನಂತರ ಆಗೋದೇ ಇಡೀ ಮನೆ ಕುಟುಂಬನೇ ಕೆಲವರಿಗೆ ಹಾರ್ಟ್ ಪ್ರಾಬ್ಲಮ್ ಆಗುತ್ತೆ, ಕೆಲವರು ಕೊಲೆಸ್ಟ್ರಾಲ್ ಆಗುತ್ತೆ, ಕೆಲವರು ಎಷ್ಟೆಷ್ಟೋ ಪ್ರಾಬ್ಲಮ್ ಬರ್ತಾಯಿದೆ ಈ ಆಯಿಲಿಂದ. ಹಾಗಾಗಿ ನಾನು ದಯಮಾಡಿ ಹೇಳ್ತಾ ಇದ್ದೇನೆ, ಎಲ್ಲಿ 1 ರೂಪಾಯಿ ಜಾಸ್ತಿ ಇರ್ತದೆ, ಎಲ್ಲಿ ರೇಟ್ 1 ರೂಪಾಯಿ ಜಾಸ್ತಿ, ಅದು ಪ್ಯೂವರ್ ಅಂತಲೇ ಹೇಳ್ಬೋದು. ಹಾಗಾಗಿ ನಾನು ಹೇಳ್ತಾ ಇದ್ದೀನಿ, ರೈಸ್ ಬ್ರ್ಯಾನ್ ನಮ್ಮ ಭಾರತದ್ದು. ಈ ಭಾರತಕ್ಕೆ ಆಯಿಲ್ ನೀವು ತೊಗೋಬೇಕು ಅಂತ ನಾನು ಹೇಳಕ್ಕೆ ಬಯಸ್ತೇನೆ. ಈ ಪ್ರಾಬ್ಲಮ್ ಈ ಥರ ಇದೆ ಅಂತ ನಾನು ಹೇಳಕ್ಕೆ ಬಯಸ್ತೀನಿ. ಈಗ ನಿಮ್ಮ ಜೀವನ ನೀವು ನೋಡ್ಕೋಬೇಕಂತ ಒಂದು ಹೇಳಕ್ಕೆ ಬಯಸ್ತೀನಿ. ಇದು ಒಳ್ಳೆಯ ಪ್ರಾಡಕ್ಟು. ನೀವು ಇದು 218 ರೂಪಾಯಿ ಕೊಟ್ಟರೂ ಚಿಂತೆ ಇಲ್ಲ. ಯಾಕಂತಂದರೆ ಇದು ಒಂದು ಒಳ್ಳೆ ಕೊಲೆಸ್ಟ್ರಾಲ್, ಜೀರೋ ಕೆಮಿಕಲ್ ಇದೆ, ಒಳ್ಳೆ ಪ್ರಾಡಕ್ಟ್ ಇದೆ ಇದು ನಿಮಗೆ ತಿಂಗಳಿಗೆ 5 ಪ್ಯಾಕೆಟ್ ಹೋಗುವಂಥ ಜಾಗದಲ್ಲಿ ಇದು ನಿಮಗೆ 2 ರಿಂದ 3 ಪ್ಯಾಕೆಟ್ ಸಾಕಾಗುತ್ತೆ ಒಂದು ತಿಂಗಳಿಗೆ. 5 ಆಯಿಲು. ಈಗ ಕೆಲವರೆಲ್ಲ ಒಂದು ತಿಂಗಳಿಗೆ 5 ಪ್ಯಾಕೆಟು ಹೋಗುತ್ತೆ. ಇದು ನಮಗೆ 2 ಪ್ಯಾಕೆಟಿಂದ 3 ಪ್ಯಾಕೆಟ್ ಲಾಸ್ಟ್ ಆಗುತ್ತೆ. 2 ಕೆಜಿಯಿಂದ 3 ಕೆಜಿ ಲಾಸ್ಟ್ ತಿಂಗಳಿಗೆ. ಎಂಥ ನೀವು ಆಯಿಲ್ ಬಳಸ್ತೀವಿ ಅಂದರೆ, ಯಾಕಂತಂದರೆ ನೀವು ಬೇರೆ ಮಾರ್ಕೆಟಿಂದ ತಂದಂಥ ಆಯಿಲು ಈ ಚಮಚೆಯಲ್ಲಿ ನಿಮಗೆ ನೋಡಿ, ಸ್ಪೂನಲ್ಲಿ ನೀವು ಎಷ್ಟು 1 ಹಾಕ್ತಾರಲ್ವ, 1 ಸ್ಪೂನ್ ಹಾಕುವ ಜಾಗದಲ್ಲಿ ಇದರಿಂದ ಅರ್ಧ ಸ್ಪೂನ್ ಹಾಕಬೇಕು. ಈಗ ಹೊರಗಡೆ ತಂದಿರ್ತೀವಲ್ಲ, ಅದು ನೀವು 1 ಸ್ಪೂನ್ ಹಾಕೋ ಜಾಗದಲ್ಲಿ ಈಗ ಅರ್ಧ ಸ್ಪೂನ್ ಸಾಕು. ಈಗ 2 ಸ್ಪೂನ್ ಹಾಕೋ ಜಾಗದಲ್ಲಿ ಇದು 1 ಸ್ಪೂನ್ ಸಾಕು. ಹಾಗಾಗಿ ನಿಮಗೆ ಉಳಿತಾಯ ಆಗುತ್ತೆ, ಇದರಿಂದ ಲಾಭ ಆಗುತ್ತೆ, ಮತ್ತು ಜೀರೋ ಕೊಲೆಸ್ಟ್ರಾಲ್ ಆಗುತ್ತೆ. ಯಾವುದೋ ಒಂದು ಫ್ಯಾಟು ಬರೋದಿಲ್ಲ, ಕೆಲವೊಂದು ಶುಗರ್ಗೆ ಯಾವುದೋ ಒಂದು ಇದಾಗೋದಿಲ್ಲ, ಯಾವುದು ಹಾರ್ಟ್ ಪ್ರಾಬ್ಲಮ್ ಬರಲಿಕ್ಕಿಲ್ಲ ಅಂತ ನಾನು ಹೇಳಕ್ಕೆ ಬಯಸ್ತೀನಿ. ಇಷ್ಟು ಹೇಳಕ್ಕೆ ನಾನು ಬಯಸ್ತೀನಿ. ಥ್ಯಾಂಕ್ ಯು.